ಕೇರಳದ ಪಲ್ಲಕ್ಕಾಡ್ನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಮಳೆಯ ರಭಸಕ್ಕೆ ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿ ಹೊಡೆದಿರುವಂತಹ ಘಟನೆ ಸಂಭವಿಸಿದೆ. ಕೇರಳದ ಪಲ್ಲಕ್ಕಾಡ್ನಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಮಳೆಯ ರಭಸಕ್ಕೆ ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿರುವಂತಹ ಘಟನೆ ನಡೆದಿದೆ. ವಿದ್ಯಾರ್ಥಿನಿಯರ ಮೇಲೆ ಲಾರಿ ಹರಿದಿದ್ದು 4 ಸಾವನ್ನಪ್ಪಿದ್ದಾರೆ. ಶಾಲೆ ಹೊರಗೆ ಬಸ್ಗಾಗಿ ಕಾಯುತ್ತಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದ್ದು, 8ನೇ ತರಗತಿಯ 4 ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ದಾರೆ. ಇಫ್ರಾನಾ, ಮಿತಾ, ರಿಯಾ ಮತ್ತು ಆಯೇಷಾ ಮೃತ ವಿದ್ಯಾರ್ಥಿಗಳು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಮಳೆಗೆ ಲಾರಿ ಪಲ್ಟಿಯಾಗಿರುವಂತಹ ಘಟನೆ ಸಂಭವಿಸಿದೆ. ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿರುವಂತಹ ಘಟನೆ ನಡೆದಿದ್ದು, ವಿದ್ಯಾರ್ಥಿನಿಯರ ಮೇಲೆ 4 ಹರಿದಿದ್ದು 4 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಲಾರಿ ಬರ್ತಾ ಇರುತ್ತೆ, ಆಟೋ ತನ್ನ ಪಾಡಿಗೆ ತಾನು ನಿಂತಿರುತ್ತೆ. ಆ ಸಂದರ್ಭದಲ್ಲಿ ಅಂದರೆ ಮಳೆಯಾಗಿರುತ್ತೆ. ಸೊ ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿರುವಂತಹ ಘಟನೆ ನಡೆದಿದ್ದು, ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ವಿದ್ಯಾರ್ಥಿನಿಯರ ಮೇಲೆ ಲಾರಿ ಹರಿದಿದ್ದು, ವಿದ್ಯಾರ್ಥಿನಿಯರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ದುರಂತ ಘಟನೆ ಸಂಭವಿಸಿದೆ. ಕೇರಳದ ಪಲ್ಲಕ್ಕಾಡ್ನಲ್ಲಿ ಈ ಘಟನೆ ನಡೆದಿದ್ದು, ಶಾಲೆ ಹೊರಗೆ ಬಸ್ಗಾಗಿ ಕಾಯ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಕೇರಳದ ಪಲ್ಲಕ್ಕಾಡ್ನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಹೇಗಾಯ್ತು, ಯಾವಾಗಾಯ್ತು ಪ್ರಕಾಶ್? ಇದು ಕೇರಳದ ಪಾಲಕ್ಕಾಡ್ನಲ್ಲಿ ಮನ ಕಳ್ಕೊಳ್ಳುವಂತಹ ಘಟನೆ ನಡೆದಿದೆ. ನಿನ್ನೆ ಸಂಜೆ ಶಾಲೆಯನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾಗಿತ್ತು. ಸೊ ಆ ಸಂದರ್ಭದಲ್ಲಿ ಬಸ್ಗಾಗಿ ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ಆ ಭಾಗದಲ್ಲಿ ಮಳೆ ಕೂಡ ಹೆಚ್ಚಾಗಿತ್ತು. ಆ ಮಳೆಯ ಪ್ರಮಾಣ ಹೆಚ್ಚಾಗಿತ್ತು. ಅದೇ ಮಳೆಯಲ್ಲಿ ಲಾರಿಯೊಂದು ವೇಗವಾಗಿ ಚಲಿಸ್ತಾ ಇತ್ತು. ಈ ವೇಳೆ ಆ ಒಂದು ವಿದ್ಯಾರ್ಥಿಗಳನ್ನ ಗಮನಿಸಿರ್ಲಿಲ್ಲ. ಸೊ ಇದ್ದಕ್ಕಿದ್ದ ಹಾಗೆ ಓವರ್ ಸ್ಪೀಡ್ ಅಲ್ಲಿ ಬಂದು ಬ್ರೇಕ್ ಅನ್ನ ಹಿಡಿತಾರೆ. ಆದ್ರೆ ನಿಯಂತ್ರಣಕ್ಕೆ ಬಾರೋದಿಲ್ಲ. ಅನಿವಾರ್ಯವಾಗಿ ಆ ಒಂದು ವಿದ್ಯಾರ್ಥಿನಿಯರ ಮೇಲೆ ಲಾರಿ ಹರಿಯುತ್ತೆ. ಪರಿಣಾಮ ಎಲ್ಲರೂ ಕೂಡ ಅಲ್ಲೇ ಮೃತವನ್ನ ಪಡ್ತಾರೆ. ಈಗಾಗಲೇ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಮೃತದೇಹಗಳನ್ನ ಶಿಫ್ಟ್ ಮಾಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಹೆಚ್ಚಾಗಿದೆ. ಈ ಒಂದು ಘಟನೆಯನ್ನ ಸ್ಥಳೀಯರು ಕೂಡ ನೋಡಿದ್ರು. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಆ ವಿದ್ಯಾರ್ಥಿನಿಯರು ಬದುಕುಳಿಯೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ನಿಜಕ್ಕೂ ಕೂಡ ಇದೊಂದು ಅಮಾನವೀಯ ಘಟನೆ ಅಥವಾ ಮನ ಕಲಕುವಂತಹ ಘಟನೆ. ಇದ್ದಕ್ಕಿದ್ದ ಹಾಗೆ ಕಣ್ಣ ಮುಂದೆನೆ ಮೃತಪಟ್ರು ಅನ್ನುವಂತಹ ಆಕ್ರೋಶ ಒಂದು ಕಡೆ ಅಲ್ಲಿ ಸ್ಥಳೀಯರು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸದ್ಯ ಮೃತದೇಹಗಳ ಹಸ್ತಾಂತರ ಮಾಡ್ಲಿಕ್ಕಿದೆ. ಕಾವ್ಯ. ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗಾಗಿ.